ಹೋಳಿಗೆ ಜೊತೆ ಹಾಲು ತುಪ್ಪ ಹಾಕ್ಕೊಂಡು, ಹಾಲು ತುಪ್ಪ ಅನ್ಬಾರ್ದಲ್ವಾ, ಬೇರೆ ತಗೊಂಡೆ, ತುಪ್ಪ ಹಾಲು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೊಂದು ಸ್ಪೆಷಲ್ ಚಟ್ನಿ ಮಾಡೋಣ. ಕೊತ್ತಂಬರಿ ಚಟ್ನಿ. ಕೇಳಕ್ ಸಿಂಪಲ್ ಇದೆ, ಆದ್ರೆ ಈ ಚಟ್ನಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಅಂದ್ರೆ ಯಾವ ಹೋಟೆಲಲ್ಲೂ ಸಿಗಲ್ಲ, ಯಾವ ಹೋಟೆಲಲ್ಲಿ ಮಾಡೋದು ಇಲ್ಲ, ಯಾವ ಮದುವೆ ಮನೆಯಲ್ಲೂ ಸಿಗಲ್ಲ, ಯಾವ ದೇವಸ್ಥಾನದಲ್ಲೂ ಸಿಗಲ್ಲ. ಆ ರೀತಿ ಒಂದು ಸ್ಪೆಷಲ್ ಕೊತ್ತಂಬರಿ ಚಟ್ನಿ ಇವತ್ತು ಮಾಡೋಣ. ಸಾಮಾನ್ಯವಾಗಿ ಈ ಚಟ್ನಿನ ನಾವು ಹಬ್ಬದ ಟೈಮಲ್ಲಿ ಮಾತ್ರ ಮಾಡ್ತೀವಿ. ನಮ್ಮಮ್ಮ ಯಾವುದೇ ಹಬ್ಬ ಬಂದರೂ ಮಾಡಿಕೊಡ್ತಾರೆ. ಅಕಸ್ಮಾತ್ ಮಾಡಿಲ್ಲ ಅಂದ್ರೂ ನಾವು ಡಿಮ್ಯಾಂಡ್ ಮಾಡಿ ಮಾಡಿಸ್ಕೋತೀವಿ. ಈ ಚಟ್ನಿನ ಸಾಮಾನ್ಯವಾಗಿ ದೋಸೆ, ಇಡ್ಲಿ, ರೊಟ್ಟಿ ಈ ರೀತಿ ಐಟಮ್ಸ್ಗೆ ನಾವು ಉಪಯೋಗಿಸಲ್ಲ. ಹಬ್ಬದಲ್ಲಿ ಮಾಡಿರೋ ಚಿತ್ರಾನ್ನ ಆಗಿರ್ಬೋದು ಅಥವಾ ಬೋಂಡದ ಜೊತೆ ಆಗಿರ್ಬೋದು. ಇನ್ನು ಕೆಲವರು ಹೋಳಿಗೆ ಜೊತೆನೂ ತಿಂತಾರೆ. ಕೆಲವರಿಗೆ ಹೋಳಿಗೆ ಜೊತೆ ತಿನ್ನಕ್ಕೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸುಮಾರು 3/4 ಕಟ್ಟಿದೆ, ಅಂದ್ರೆ ಈ ಬಟ್ಟಲ ಪೂರ್ತಿ ಹಾಕಿದ್ದೀನಿ. ಕೊಬ್ಬರಿ ಸುಮಾರು 1/2-3/4 ಬಟ್ಲಿದೆ. ಇದು ಬಲ್ತಿರೋ ಕಾಯಿ ಅರ್ಧ ಹೋಳು ಪೂರ್ತಿ ತುರಿದಿಟ್ಕೊಂಡಿರೋದು. ಅಂದರೆ ನೋಡ್ಬೋದು ಕೊತ್ತಂಬರಿ ಎಷ್ಟಿದೆ, ಆಲ್ಮೋಸ್ಟ್ ಅಷ್ಟೇ ಕೊಬ್ಬರಿನೂ ಇದೆ. ಹಸಿಮೆಣಸಿನ್ಕಾಯಿ ಸುಮಾರು ಇದು ನೀವು ಎಣಿಸಿದ್ರೆ ಏನಿಲ್ಲ ಅಂದ್ರೂ 45-50 ಮೆಣಸಿನ್ಕಾಯಿ ಇದೆ. ಮೀಡಿಯಂ ಸೈಜ್ ಇರೋದು. ಅಂದರೆ ಮೀಡಿಯಂ ಸೈಜ್ ಅಂದರೆ ಖಾರನೂ ಮೀಡಿಯಂ ಇರುತ್ತೆ. ಖಾರ ಜಾಸ್ತಿ ಬೇಕಿದ್ರೆ ಚಿಕ್ಕ ಮೆಣಸಿನ್ಕಾಯಿ ಯೂಸ್ ಮಾಡಬೇಕು. ಅವಾಗ ಒಂದು 25-30 ಆದರೆ ಸಾಕಾಗುತ್ತೆ. ಇದು ಮೀಡಿಯಂ ಇರೋದ್ರಿಂದ 45 ಮೆಣಸಿನ್ಕಾಯಿ ಬೇಕು. ಇದ್ರ ಜೊತೆಗೆ ಉಪ್ಪು, ಬೆಲ್ಲ ಆಲ್ಮೋಸ್ಟ್ 1 ಬಟ್ಲು ಅಂದರೆ 4 ಟೇಬಲ್ ಸ್ಪೂನು. ಉಪ್ಪು ಸಾಧಾರಣ 2 ಸ್ಪೂನ್ ಬೇಕಾಗತ್ತೆ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಿ. ಅದು ಏನಿಲ್ಲ ಅಂದರೂ 2 ನಿಂಬೆ ಗಾತ್ರದ್ದು ಅಷ್ಟು ಹುಣಸೆ ಹಣ್ಣು ಅರ್ಧ ಬಟ್ಲಾಗಿದೆ. ಆಮೇಲೆ ಇಂಗು ಬೇಕು. ಇಂಗು ತುಂಬ ಬೇಕಾಗಲ್ಲ, ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಬೇಕಾಗತ್ತೆ. ಒಂದು 4-5 ಪಿಂಚ್ ಅಂದರೆ 4-5 ಚಿಟಿಕೆ ಬೇಕಾಗತ್ತೆ. ಮೊದಲಿಗೆ ಕೊತ್ತಂಬರಿ ತಗೋಣ. ಮತ್ತೆ ಇನ್ನೊಂದು, ಒಟ್ಟಿಗೆ ಎಲ್ಲನೂ ಹಾಕಿ ರುಬ್ಬದ್ ಬೇಡ, ಯಾಕೆಂದ್ರೆ ಸರಿಯಾಗಿ ಅದು ನುಣ್ಣಗೆ ರುಬ್ಬಕ್ಕಾಗಲ್ಲ. ಒಂದಾದ್ಮೇಲೆ ಒಂದು ಹಾಕ್ತಾ ಹೋಗೋಣ. ಮೊದಲಿಗೆ ಕೊತ್ತಂಬರಿ ತಗೋಣ. ಹಾಗೆ ತೋರಿಸಿಗೆ ಒಂದು ಪೂರ್ತಿ ಬೋಲ್ ಅಂದ್ರೆ ಆಲ್ಮೋಸ್ಟ್ 3/4 ಕಟ್ಟು ಕೊತ್ತಂಬರಿ ಇದೆ. ಇದನ್ನ ನಾವು ಮಿಕ್ಸಿಗೆ ಹಾಕೋಣ. ಇದಕ್ಕೆ ನೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ. ಕೊತ್ತಂಬರಿ ತೊಳೆದು ಆದ್ಮೇಲೆ ಸ್ವಲ್ಪ ಒಣಗಿರ್ಲಿ, ಸ್ವಲ್ಪ ಡ್ರೈ ಆಗಲಿ. ತುಂಬಾ ನೀರಿನ ಅಂಶ ಇದ್ರೆ ಚಟ್ನಿ ಬೇಗ ಕೆಡುತ್ತೆ. ಈ ಚಟ್ನಿನ ಏನಿಲ್ಲ ಅಂದ್ರೆ 15-20 ದಿನ ಆರಾಮಾಗಿ ಫ್ರಿಡ್ಜ್ ಉಪಯೋಗಿಸದೇನೆ ಉಪಯೋಗಿಸಬಹುದು. ಅದ್ರ ಜೊತೆಗೆ ಉಪ್ಪು ಹಾಕ್ತೀನಿ. 2 ಸ್ಪೂನ್ ಪೂರ್ತಿ ಉಪ್ಪು ಬೇಕಾಗತ್ತೆ. ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಸಣ್ಣಗೆ ರುಬ್ಕೊಂಡಿದ್ವಿ, ಜೊತೆಗೆ ಉಪ್ಪು ಹಾಕಿತ್ತು. ಸಣ್ಣ ಆಗಲಿ, ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಒಳ್ಳೆಯದು. ಈಗ ಇದಕ್ಕೆ ಬೆಲ್ಲ ಹಾಕೋಣ. ಮುಂಚೆ ಹೇಳಿದಾಗೆ 4 ಟೇಬಲ್ ಸ್ಪೂನ್, ಸೊ ಇದರಷ್ಟು ಪೂರ್ತಿ ಬೆಲ್ಲ ಹಾಕೋಣ. ಬೆಲ್ಲ ಆದ್ಮೇಲೆ ಅದಕ್ಕೆ ಹುಣಸೆಹಣ್ಣು ಏನು ಕಿವುಚಿಟ್ಕೊಂಡಿದ್ವಿ, ನೆನೆಸಿಟ್ಟಿದ್ವಿ, ಅದನ್ನು ಹಾಕಿ ರುಬ್ಕೋಣ. ಅದಾದ್ಮೇಲೆ ಮೆಣಸಿನ್ಕಾಯಿ ಬರೋಣ. ಓಕೆ, ಈಗ ಬೆಲ್ಲದ ಜೊತೆ ಬೆಲ್ಲ ಆಯ್ತು. ಬೆಲ್ಲ ಆದ್ಮೇಲೆ ಹುಣಸೆ ಹಣ್ಣಿಂದ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಎಲ್ಲ ಮಿಕ್ಸಿಗೆ ಹಾಕಿದ್ವಿ. ಈಗ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು, ಸ್ವಲ್ಪ ರಾಡಿಯಾಗಿ ಬಂದಿದೆ. ಈಗ ನೀರು ಹಾಕಿಲ್ಲ, ಹಾಕಬೇಡಿ.
ಇದಕ್ಕೀಗ ಹಿಂಗ್ ಹಾಕ್ತೀನಿ. ಹಿಂಗಾದ್ಮೇಲೆ ಮೆಣಸಿನ್ಕಾಯಿ ಅದನ್ನ ರುಬ್ತೀನಿ. ಮೆಣಸಿನ್ಕಾಯಿ ಆದ್ಮೇಲೆ ಕೊಬ್ಬರಿ ಹಾಕೋಣ. ಒಟ್ಟಿಗೆ ಹಾಕ್ಬೇಡಿ, ಯಾಕಂದ್ರೆ ಮತ್ತೆ ಅದು ಪೂರ್ತಿಯಾಗಿ ನುರಿಯಲ್ಲ. ಸೊ ಮೆಣಸಿನ್ಕಾಯಿ ಹಾಕೊಳ್ತೀನಿ. ಅದಕ್ಕೆ ಮುಂಚೆ ಹಿಂಗು ನಾನು ಹೇಳಿದಂಗೆ ಒಂದು 4-5 ಚಿಟಿಕೆ ಆದ್ರೆ ಬೇಕಾದಷ್ಟು ಆಗುತ್ತೆ. ಆಮೇಲೆ ಒಳ್ಳೆ ಘಮ ಘಮ ಕೊಡುತ್ತೆ. ಸೊ ಇದು ಇಂಪಾರ್ಟೆಂಟ್, ಹಿಂಗ್ ಹಾಕೋದು. ಹಿಂಗ್ ಹಾಕಿದ್ಮೇಲೆ ಮೆಣಸಿನ್ಕಾಯಿ, ಪೂರ್ತಿ ಮೆಣಸಿನ್ಕಾಯಿ. ಇಷ್ಟು ಖಾರ ಬೇಕಾ ಅನ್ಸುತ್ತೆ, ಬೇಕೇ ಬೇಕು. ತೀರಾ ಮಕ್ಕಳು ತಿನ್ನಲ್ಲ ಅನ್ನೋರ್ಗೆ ಒಂದು ಸ್ವಲ್ಪ ಕಡಿಮೆ ಮಾಡಿ ನೋಡಿ. ಸೊ ಇದಿಷ್ಟೀಗ ರುಬ್ಬೋಣ ಮತ್ತೊಂದ್ಸರ್ತಿ. ಮೆಣಸಿನ್ಕಾಯಿ ರುಬ್ಬಾಗಿದೆ, ಪೂರ್ತಿ ನುಣ್ಣಗೆ ನುರಿದಿದೆ. ಈಗ ಇದಕ್ಕೆ ಕೊಬ್ಬರಿ ಹಾಕೋಣ. ಸೊ ಇದು ಲಾಸ್ಟ್ ಸ್ಟೆಪ್. ಕೊಬ್ಬರಿ ಹಾಕಿದ್ಮೇಲೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಈಗ ಪೂರ್ತಿ ಆಗಿದೆ, ಎಲ್ಲ ಐಟಮ್ ಹಾಕಿ ಗ್ರೈಂಡ್ ಮಾಡಾಗಿದೆ. ಈಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಸೊ ಕೊಬ್ಬರಿ ಹಾಕಿದ್ಮೇಲೆ ಗಟ್ಟಿ ಆಯ್ತು. ಆಗ್ಲೇ ಹೇಳ್ದಂಗೆ ನಾರ್ಮಲ್ ಏನು ನಾವು ಚಟ್ನಿ ಮಾಡ್ತೀವಿ ದೋಸೆ ಇಡ್ಲಿಗೆ, ಆ ಕನ್ಸಿಸ್ಟೆನ್ಸಿ ಇರಲ್ಲ. ಈ ಚಟ್ನಿ ಸ್ವಲ್ಪ ಗಟ್ಟಿ ಇರುತ್ತೆ, ನೋಡ್ಬೋದು. ಈಗ ರೆಡಿ ಇದೆ. ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಚಟ್ನಿ ಹೀಗೆ ತಿನ್ನೋದ? ಪರ್ಫೆಕ್ಟ್. ಖಾರನೂ ಇದೆ, ಆ ಹುಳಿ ಗೊತ್ತಾಗ್ತಾ ಇದೆ, ಸ್ವೀಟ್ ಸ್ವೀಟು ಬರ್ತಾ ಇದೆ. ಆನಂದ. ನಮ್ಮಮ್ಮ ಹೇಗೆ ಮಾಡಿದ್ರು ಅದೇ ರೀತಿ ಆಗಿದೆ, ಪರ್ಫೆಕ್ಟ್ ಅನ್ಬೋದು. ಸೊ ಈ ಹಬ್ಬಕ್ಕೆ, ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಆಗಿರ್ಬೋದು, ಅಥವಾ ಬೋಂಡ ಆಗಿರಬಹುದು, ಅಥವಾ ಆಗ್ಲೇ ಹೇಳಿದಾಗೆ ಹೋಳಿಗೆ ಜೊತೆ ತಿನ್ನೋರಿಗೆ ಹೋಳಿಗೆಗೂ ಹಚ್ಕೋತಾರೆ. ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯ ಹೋಳಿಗೆನ ತುಪ್ಪ, ಹಾಲು ಇದ್ರ ಜೊತೆ ತಗೋತಾರೆ. ಕೆಲವರು ಸೀಕರಣಿ ಯೂಸ್ ಮಾಡ್ತಾರೆ. ನಾರ್ತ್ ಕರ್ನಾಟಕದಲ್ಲಿ ಸೀಕರಣಿ ಜೊತೆ ಹೋಳಿಗೆ ತಿಂತಾರೆ. ಕೆಲವರು ಸಿಹಿ ಜಾಸ್ತಿ ಆಯ್ತು ಅಂತ ಹೇಳಿ ಈ ರೀತಿ ಚಟ್ನಿ ಜೊತೆನೂ ತಿಂತಾರೆ, ಅಂದ್ರೆ ಸ್ವಲ್ಪ ಸ್ವಲ್ಪ. ಇನ್ನೊಂದು ನೆನಪಿರ್ಲಿ, ನಾವು ಸಾಮಾನ್ಯ ದೋಸೆ ಇಡ್ಲಿ ಹಚ್ಕೊಂಡಾಗೆ ಇಡೀ ಒಂದು ತುತ್ತು ಚಟ್ನಿ ಹೋಗಲ್ಲ ಇದಕ್ಕೆ. ಇಷ್ಟು ಈ 1 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಚಟ್ನಿ ಇಡೀ ದೋಸೆಗೆ ಸಾಕಾಗುತ್ತೆ. ಬೈ ಚಾನ್ಸ್ ನೀವು ದೋಸೆಗೆ ತಿಂತೀರಾ ಅಂದ್ರೆ. ಸೊ ಹೋಳಿಗೆಗಾಗಿರ್ಬೋದು ಅಥವಾ ಬೇರೆದಕ್ಕೆ, ಈಗ ನಾ ಹೇಳಿದ ಚಿತ್ರಾನ್ನ ಯೂಸ್ ಮಾಡೋದಾಗಿರ್ಬೋದು, ಇಷ್ಟೇ ಸಾಕಾಗುತ್ತೆ. ಸೊ ಹೀಗಾಗಿ ಇಷ್ಟು ಚಟ್ನಿ ಏನಿದೆ ಕ್ವಾಂಟಿಟಿ, ಇದು ಒಂದು ಪೂರ್ತಿ ಒಂದು ಡಬ್ಬಿಯಲ್ಲಿ ಎತ್ತಿಟ್ಬಹುದು. ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ದಿನ ಉಪಯೋಗಿಸಬಹುದು ನೀವು. ಸೊ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಹದ ಬಂದಿದೆ. ಸೊ ಯಾವಾಗಲೂ ನಮ್ಮ ಅಮ್ಮ ಮಾಡ್ಕೊಡ್ತಾ ಇದ್ರು, ಈ ಸರ್ತಿ ಹೇಳಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಿಮ್ಮ ಸರದಿ ನೀವು ಟ್ರೈ ಮಾಡಿ ನೋಡಿ. ಮತ್ತೆ ಹಬ್ಬಕ್ಕೆ ಅಂತ ಕಾಯೋದು ಬೇಡ, ಮುಂದಿನ ಹಬ್ಬದವರೆಗೂ ಈಗಲೇ ಹೋಗಿ ಟ್ರೈ ಮಾಡಿ ನೋಡಿ.